ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ಅವರನ್ನ ನಾನು ಅಪ್ಪಾಜಿ ಅಂತ ಕರಿತಾ ಇದ್ದೆ. ಇನ್ನು ಮುಂದೆ ಅವರನ್ನ ನಾನು ಅದೇ ಹೆಸರಿನಿಂದ ಸಂಬೋಧಿಸುತ್ತೇನೆ. ಒಂದು ಅದ್ಭುತ ಚಿತ್ರದಲ್ಲಿ ನಾನು ಕೂಡ ಭಾಗಿಯಾಗಿರುವುದು ನನ್ನ ಭಾಗ್ಯ. ಚಿತ್ರ ತೆರೆ ಕಂಡ ಮೊದಲ ಶೋ ನಂತರ ಚಿತ್ರವು ತುಂಬಾ ಚೆನ್ನಾಗಿ ಬಂದಿದ್ದು ಸೂಪರ್ ಹಿಟ್ ಆಗುತ್ತದೆ ಎಂದು ನನ್ನ ಸ್ನೇಹಿತರು ಹೇಳುತ್ತಿದ್ದಾರೆ. 1.5 ವರ್ಷದ ನಂತರ ಬಿಡುಗಡೆಯಾಗುತ್ತಿರುವ ಪುನೀತ್ ಅವರ ಈ ಚಿತ್ರ ಅವರ ಅಭಿಮಾನಿಗಳಿಗೆ ರಸದೌತಣವನ್ನ ಬಡಿಸುತ್ತಿದೆ ಎಂದು ರವಿಶಂಕರ್ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಹಿರಿಯ ನಟಿ ಬಿ ಸರೋಜಾದೇವಿ ಮಾತನಾಡಿ, ನಾನು ಈ ಹಿಂದೆಯೂ ರಾಕ್ಲೈನ್ ವೆಂಕಟೇಶ್ ಅವರ ಚಿತ್ರಗಳಲ್ಲಿ ನಟಿಸಿದ್ದೇನೆ. ಅವರು ಚಿತ್ರದ ಬಗ್ಗೆ ತೋರುವ ಕಾಳಜಿ ನನಗೆ ತುಂಬಾ ಹಿಡಿಸುತ್ತದೆ. ಪುನೀತ್ ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಕೂಡ ನನಗೆ ಯಾರಿವನು ಅಪ್ಪುವಿನಂತೆಯೇ ಕಂಗೊಳಿಸುತ್ತಿದ್ದಾನೆ. ಕಲಾವಿದರ ಅನ್ನದಾತರಾಗಿರುವ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬೇಕು ಎಂದರು. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಕುರುಬನ ರಾಣಿ ಚಿತ್ರದ ನಂತರ ನಾನು ವಿತರಿಸಿರುವ ರಾಕ್ಲೈನ್ 2ನೇ ಚಿತ್ರ ಇದು. ನಟ ಸಾರ್ವಭೌಮ ಚಿತ್ರವು ಒಟ್ಟು 1538 ಥಿಯೇಟರ್ಗಳಲ್ಲಿ ನಡೆಯುತ್ತಿದೆ. ರಾಜ್ಯಾದ್ಯಂತ 300 ಕೇಂದ್ರಗಳಲ್ಲಿ ತೆರೆ ಕಂಡಿದೆ. ನನ್ನ 40 ವರ್ಷಗಳ ಅವಧಿಯಲ್ಲಿ ನೋಡಿರುವ ದೊಡ್ಡ ಸಕ್ಸಸ್ ಇದು ಎಂದು ವಿತರಕರಾದ ಮೋಹನ್ ದಾಸ್ ಪೈ ಹೇಳಿದರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾತನಾಡಿ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ತಕ್ಕಂತೆ ವಿತರಕರ ಸಂಖ್ಯೆ ಹೆಚ್ಚಾಗಬೇಕು. ನಿರ್ಮಾಪಕರು 100 ಮಂದಿ ಇದ್ದಾರೆ, ವಿತರಕರು 50 ಮಂದಿ ಇರಬೇಕು. ಆದ್ದರಿಂದ ಉದ್ಯಮಕ್ಕೆ ಸಹಾಯವಾಗುತ್ತದೆ ಎಂದು ಹೇಳಿದರು. ನಟ ಪುನೀತ್ ರಾಜ್ಕುಮಾರ್ ಮಾತನಾಡಿ, ಯಾರಿವನು ಚಿತ್ರದ ನಂತರ ಪದ್ಮವಿಭೂಷಣ ಬಿ ಸರೋಜಾದೇವಿ ಅವರೊಂದಿಗೆ ನಟಿಸಿರುವುದು ನನಗೆ ಸಂತೋಷ ತಂದಿರುವುದೇ ಅಲ್ಲದೆ ಚಿತ್ರದ ತೂಕವನ್ನ ಹೆಚ್ಚಿಸಿದೆ. ರಾಕ್ಲೈನ್ ವೆಂಕಟೇಶ್ ಅವರ ಮೌರ್ಯ, ಅಜಯ್ ಚಿತ್ರಗಳಲ್ಲಿ ನಾನು ಈ ಹಿಂದೆ ನಟಿಸಿದ್ದೆ. ಅದೇ ರೀತಿ ರಣವಿಕ್ರಮ ಚಿತ್ರದ ನಂತರ ಇಲ್ಲಿ ಮತ್ತೆ ಪವನ್ ಒಡಿಯಾರ್ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ಬಂತು. ರವಿಶಂಕರ್ ಅವರೊಂದಿಗೆ ನಾನು ನಟಿಸಿರುವ 4ನೇ ಚಿತ್ರ ಇದು. ಅಭಿಮಾನಿ ದೇವರುಗಳ ಆಶೀರ್ವಾದದಿಂದ ಈ ಚಿತ್ರವು ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇದೆ. ಹೀಗೆಂದು ಪುನೀತ್ ಪೈರಸಿಯ ಮಟ್ಟ ಹಾಕುವ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಕೆಜಿಎಫ್ ದೊಡ್ಡ ಮಟ್ಟದ ಯಶಸ್ಸು ವಿದೇಶದಲ್ಲಿ ಆಗಿದ್ದರಿಂದ ಕನ್ನಡ ಚಿತ್ರಗಳಿಗೆ ಬೇಡಿಕೆ ಬಂದಿದೆ. ಇಂದಿನಿಂದ ಅಮೆರಿಕದಲ್ಲಿ 46, ಆಸ್ಟ್ರೇಲಿಯಾದಲ್ಲಿ 26 ಪ್ರದರ್ಶನಗಳು. ಮುಂದಿನ ವಾರದಿಂದ ಯುರೋಪ್, ಜರ್ಮನಿ, ಲಂಡನ್, ಇಂಡೋನೇಷ್ಯಾ, ಜಪಾನ್, ಸಿಂಗಪೂರ್, ಕೆನಡಾ ಹಾಗೂ ಚೊಚ್ಚಲ ಬಾರಿ ರಷ್ಯಾದಲ್ಲಿ ಬಿಡುಗಡೆ ಆಗುತ್ತಿದೆ ಎಂದು ವಿದೇಶಗಳ ವಿತರಣೆ ಹಕ್ಕು ಪಡೆದಿರುವ ಮದನ್ ಹೇಮ್ ಹೇಳಿದರು. ಅಂದಹಾಗೆ ಅವರು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಅಣ್ಣನ ಮಗ. ಛಾಯಾಗ್ರಾಹಕ YDS ಸಂಕಲನ ಮಹೇಶ್ ರೆಡ್ಡಿ, ಕೊರಿಯೋಗ್ರಾಫರ್ ಭೂಷಣ್ ಸಂತೋಷ್ ಕೂಟದಲ್ಲಿ ಭಾಗಿಯಾಗಿದ್ದರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.